ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸೂಪರ್ 8ರ ಮೊದಲನೇ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ನಮ್ಮ ಭಾರತೀಯ ತಂಡ ಸೋತ ತಕ್ಷಣವೇ ಸಾಕಾದರೂ ರಿಕ್ಕಿ ಪಾಂಟಿಂಗ್ ಮತ್ತು ಪ್ಯಾಟ್ ಕಮಿನ್ಸ್ ಆಸ್ಟ್ರೇಲಿಯಾದ ದಿಗ್ಗಜರ ಮಾತು ಕೇಳಿದ್ರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ. ಇಂಡಿಯಾದ ಪರವಾಗಿ ನಿಂತರು ಪ್ಯಾಟ್ ಕಮಿನ್ಸ್ ಮತ್ತು ರಿಕ್ಕಿ ಪಾಂಟಿಂಗ್. ಅಷ್ಟಕ್ಕೂ ಪ್ಯಾಟ್ ಕಮಿನ್ಸ್ ಮತ್ತು ರಿಕ್ಕಿ ಪಾಂಟಿಂಗ್ ಏನೆಲ್ಲ ಮಾತನಾಡಿದರೆ ನಮ್ಮ ಟೀಮ್ ಇಂಡಿಯಾದ ಬಗ್ಗೆ ಮತ್ತು ನಮ್ಮ ಭಾರತದ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ನಮ್ಮ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಸೂಪರ್ 8ರ ಮೊದಲನೇ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಹೀನಾಯವಾಗಿ ಸೋತಿದೆ. ಇನ್ನು ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ವರ್ಸ್ಟ್ ಬ್ಯಾಟಿಂಗ್ ನಿಂದಾಗಿ ಹೀನಾಯವಾಗಿ ಸೋತಿತ್ತು. ಹೌದು ಸ್ನೇಹಿತರೆ, ಹೀನಾಯವಾಗಿ ಸೋತ ಬಳಿಕ ಮಾತನಾಡಿದಂತ ಆಸ್ಟ್ರೇಲಿಯಾದ ಮಾಜಿ ಆಟಗಾರರು ಮತ್ತು ದಿಗ್ಗಜ ಆಟಗಾರ ಆಗಿರುವಂತಹ ಪ್ಯಾಟ್ ಕಮಿನ್ಸ್ ಮತ್ತು ರಿಕ್ಕಿ ಪಾಂಟಿಂಗ್ ಅವರು ಈ ರೀತಿ ಹೇಳಿದ್ದಾರೆ. ಹೌದು, ಭಾರತ ತಂಡ ಸೋತಿದೆ ಅಂತಂದ್ರೆ ನನಗೂ ಕೂಡ ನಂಬಲು ಆಗುತ್ತಿಲ್ಲ ಎಂದು ರಿಕ್ಕಿ ಪಾಂಟಿಂಗ್ ಹೇಳಿದ್ದಾರೆ. ಇನ್ನು ಒಂದು ಟಿವಿಯಲ್ಲಿ ಮಾತನಾಡಿದಂತ ರಿಕ್ಕಿ ಪಾಂಟಿಂಗ್ ಅವರು ಈ ರೀತಿ ಹೇಳಿದ್ದಾರೆ. ಭಾರತ ತಂಡ ಈಗ ಬಂದ್ಬಿಟ್ಟು ವಿಶ್ವಕಪ್ ನಲ್ಲಿ ಬಲಿಷ್ಠವಾದಂತಹ ತಂಡ, ಆದರೂ ಕೂಡ ಈ ರೀತಿ 114 ರನ್ಗಳಿಗೆ ಆಲ್ಔಟ್ ಆಗಿದೆ ಅಂತಂದ್ರೆ ನನಗೆ ನಂಬಲು ಸಾಧ್ಯವಾಗಲಿಲ್ಲ. ಏಕೆಂದರೆ ಪ್ರತಿಯೊಬ್ಬ ಆಟಗಾರನು ಕೂಡ ಬೇರೆ ಬೌಲರ್ಗಳ ಎದೆಯಲ್ಲಿ ನಡಕ ಹುಟ್ಟಿಸಬಲ್ಲ ಅಂತ ಆಟಗಾರ, ಆದರೂ ಕೂಡ ಈ ರೀತಿ ಆಡ್ತಾ ಇದ್ದಾರೆ ಅಂತಂದ್ರೆ ನನಗೆ ಅಚ್ಚರಿ ಆಗ್ತಾ ಇದೆ. ಯಾಕಂತಂದ್ರೆ ಒಬ್ಬ ಬ್ಯಾಟರ್ ಕೂಡ ಕ್ಲಿಕ್ ಆಗ್ತಾ ಇಲ್ಲ ಮತ್ತು ಎಲ್ಲ ಪ್ರತಿಯೊಂದು ಮ್ಯಾಚ್ ಆದ್ರೆ ನೋಡ್ತಾ ಇದ್ದೇನೆ. ವಿಶ್ವಕಪ್ ನಲ್ಲಿ ಭಾರತ ತಂಡ ಇಲ್ಲಿಯವರೆಗೆ 5 ಪಂದ್ಯಗಳನ್ನಾದ್ರೆ ಆಡಿದೆ. 5ಕ್ಕೆ 5 ಪಂದ್ಯಗಳಲ್ಲೂ ಕೂಡ ಯಾವ ಒಬ್ಬ ಬ್ಯಾಟರ್ನು ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಕೊಡ್ತಾ ಇಲ್ಲ ಮತ್ತು ಕನ್ವಿನ್ಸಿಂಗ್ ಆಗಿ ಯಾವ ಒಬ್ಬ ಬ್ಯಾಟರ್ ಕೂಡ ಆಡ್ತಾ ಇಲ್ಲ ಅಂತಂದು ರಿಕ್ಕಿ ಪಾಂಟಿಂಗ್ ಹೇಳಿದ್ರೆ ಅಂತಾನೆ ಹೇಳ್ಬೋದು. ಇನ್ನು ಈ ತಪ್ಪೇನಾದ್ರೂ ಮುಂದೆ ಮಾಡಿದ್ರೆ ಅಂತಂದ್ರೆ ಭಾರತ ತಂಡನು ಕೂಡ ನಮ್ಮ ಆಸ್ಟ್ರೇಲಿಯಾ ತಂಡ ಹೊರಬಿದ್ದಂತೆ ಆದ್ರೆ ಹೊರಬೀಳುತ್ತೆ. ನಮ್ಮ ಆಸ್ಟ್ರೇಲಿಯಾ ತಂಡದಲ್ಲಿ ಬೌಲಿಂಗ್ ಅಂತ್ಯಟ್ಟಿರ್ಲಿಲ್ಲ ಮತ್ತು ಆ ಕಾರಣದಿಂದಾಗಿ ನಮ್ಮ ಆಸ್ಟ್ರೇಲಿಯಾ ತಂಡ ಸೀಸನ್ ನಿಂದ ಹೊರಗಾದ್ರೆ ಬಂತು. ಈಗ ಭಾರತ ತಂಡದಲ್ಲಿ ಬೌಲಿಂಗ್, ಬ್ಯಾಟಿಂಗ್ ಮತ್ತು ಫೀಲ್ಡಿಂಗ್ ಸಖತ್ತಾಗಿ ಇದೆ. ಆದ್ರೂ ಕೂಡ ಭಾರತ ತಂಡ ಈ ರೀತಿ ಕಳಪೆಯಾಗಿ ಆಡ್ತಾ ಇದೆ ಅಂತಂದ್ರೆ ನನಗೆ ನಂಬಲು ಸಾಧ್ಯವಾಗುತ್ತಿಲ್ಲ ಅಂತಂದು ರಿಕ್ಕಿ ಪಾಂಟಿಂಗ್ ಹೇಳಿದ್ರ ಅಂತಾನೆ ಹೇಳ್ಬೋದು. ಇನ್ನು ಅಭಿಷೇಕ್ ಶರ್ಮಾ ಬಗ್ಗೆ ಮಾತನಾಡಿದಂತ ಪ್ಯಾಟ್ ಕಮಿನ್ಸ್ ಅವರು ಈ ರೀತಿ ಹೇಳ್ತಾರೆ. ಅಭಿಷೇಕ್ ಶರ್ಮಾ ಅವರು ಒಳ್ಳೆಯ ಆಟಗಾರ ಮತ್ತು ಅಭಿಷೇಕ್ ಶರ್ಮಾ ಅವರು IPL ಅಲ್ಲಿ ನನ್ನ ಜೊತೆನೆ ಆಡ್ತಾರೆ. IPL ಅಲ್ಲಿ ಈ ರೀತಿ ಆಡ್ತಾ ಇದ್ದಂತ ಅಭಿಷೇಕ್ ಶರ್ಮಾ ಈಗ ವಿಶ್ವಕಪ್ ನಲ್ಲಿ ಯಾಕೆ ಡಲ್ ಆಗಿದ್ದಾರೆ ಮತ್ತು ವಿಶ್ವಕಪ್ ನಲ್ಲಿ ಅವರ ಬ್ಯಾಟ್ ನಿಂದ ಯಾಕೆ ರನ್ ಬರ್ತಾ ಇಲ್ಲ ಅಂತ ನನಗೆ ಕೂಡ ತಿಳಿತಾ ಇಲ್ಲ. ಅಥವಾ ಅಭಿಷೇಕ್ ಶರ್ಮಾ ಮೇಲೆ ಏನಾದರೂ ಪ್ರೆಷರ್ ಇದೆಯಾ ಅಂತಂದು ನನಗೆ ಅನಿಸುತ್ತಾ ಇದೆ. ಆ ಕಾರಣದಿಂದಾಗಿ ಅಭಿಷೇಕ್ ಶರ್ಮಾ ಅವರ ಬ್ಯಾಟ್ ನಿಂದ ರನ್ನೇ ಬರ್ತಾ ಇಲ್ಲ. ಇನ್ನು ಬೇರೆ ಬ್ಯಾಟರ್ ನಿಂದ ಅಭಿಷೇಕ್ ಶರ್ಮಾ ಬಿಟ್ರೆ ಬೇರೆ ಬ್ಯಾಟರ್ ಕೂಡ ಕ್ಲಿಕ್ ಆಗ್ತಾ ಇಲ್ಲ ಮತ್ತು ಒಬ್ಬ ಬ್ಯಾಟರ್ ಒಂದು ಪಂದ್ಯದಲ್ಲಿ ಆಡಿದ್ರೆ ಇನ್ನೊಬ್ಬ ಬ್ಯಾಟರ್ ಆಡ್ತಾ ಇಲ್ಲ. ಆ ಕಾರಣದಿಂದಾಗಿ ಭಾರತ ತಂಡ ಇವಾಗ ಬಂದ್ಬಿಟ್ಟು ಕಳಪೆ ಬ್ಯಾಟಿಂಗ್ ತೋರಿಸ್ತಾ ಇದೆ. ನನ್ನ ಪ್ರಕಾರ ನನ್ನ ಫೇವರೇಟ್ ತಂಡ ಫೈನಲ್ ಹೋಗಲು ಭಾರತ ಅಂತ ಇತ್ತು. ಆದ್ರೆ ಈ ರೀತಿ ಆಡ್ತಾ ಇರೋದು ನೋಡ್ತಾ ಇತ್ತು ಅಂತಂದ್ರೆ ಭಾರತ ತಂಡ ಸೆಮೀಸ್ಗೂ ಹೋಗೋದಿಲ್ಲ ಈ ರೀತಿ ಆಡಿದ್ರೆ ಅಂತಂದು ಪ್ಯಾಟ್ ಕಮಿನ್ಸ್ ಹೇಳಿದ್ದಾರೆ. ಇನ್ನು ನಿಮ್ಮ ಪ್ರಕಾರ ನಮ್ಮ ಭಾರತ ತಂಡ ನೆಕ್ಸ್ಟ್ 2 ಪಂದ್ಯಗಳಲ್ಲಿ ಗೆದ್ದು ಸೆಮಿಫೈನಲ್ ಹಂತಕ್ಕೆ ಹೋಗುತ್ತೆ ಅಲ್ವಾ ಅಂತ ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆನ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.